ಅರವಿಂದ್ ಒಂದು ಸರಕಾರಿ ನೌಕರ. ವರ್ಗಾವಣೆಯಿಂದಾಗಿ ಅವನು ತನ್ನ ಹೆಂಡತಿ ಪ್ರೀತಿ ಮತ್ತು ಮಗಳು ಅನುಷ್ಕಾ ಜೊತೆ ಹೊಸ ಪಟ್ಟಣಕ್ಕೆ ಬರಬೇಕಾಯಿತು. ಅವರು ಬಾಡಿಗೆಗೆ ಇದ್ದ ಮನೆ ದೊಡ್ಡದು, ಹಳೆಯ ಶೈಲಿಯಲ್ಲಿ ಕಟ್ಟಲ್ಪಟ್ಟಿತ್ತು. ಉದ್ದವಾದ ಹಾದಿಗಳು, ಮರದ ಮೆಟ್ಟಿಲುಗಳು, ಕಿಟಕಿಗಳಲ್ಲಿ ಹಳೆಯ ಕಬ್ಬಿಣದ ಗ್ರೀಲುಗಳು ಎಲ್ಲವೂ ಮೊದಲಿಗೆ ನೋಡಿದಾಗ ಸುಂದರವಾಗೇ ಇತ್ತು. ಆದರೆ ಒಂದು ವಿಚಿತ್ರ ನಿಶಬ್ದ ಕೂಡ ಅಲ್ಲಿ ಹಬ್ಬಿಕೊಂಡಿತ್ತು. ಮನೆಯ ಮಾಲೀಕರು ಕೇವಲ ಇಷ್ಟು ಮಾತ್ರ ಹೇಳಿದ್ರು: ರಾತ್ರಿ 12 ಹೊತ್ತಿಗೆ ಮೇಲ್ಮಹಡಿಗೆಲ್ಲ ಹೋಗ್ಬೇಡಿ ಅಂತ. 3 ದಿನ ಎಲ್ಲವೂ ಸಾಮಾನ್ಯವಾಗೇ ಇತ್ತು. ಆದರೆ 4ನೇ ದಿನ ರಾತ್ರಿ ಅನುಷ್ಕಾ ತನ್ನ ತಾಯಿಗೆ ಹೇಳಿದ್ಲು: ಅಮ್ಮ, ಮೇಲ್ಮಹಡಿಯ ಕಿಟಕಿಯಿಂದ ಯಾರೋ ನನ್ನನ್ನು ನೋಡ್ತಿದಾರಮ್ಮ. ಪ್ರೀತಿ ತಿರುಗಿ ನೋಡಿದಾಗ ಕಿಟಕಿಯ ಹಿಂದೆ ಏನೂ ಇರಲಿಲ್ಲ. ಅವಳು ಮಗುವಿನ ಕಲ್ಪನೆ ಅಂತ ನಿರ್ಲಕ್ಷಿಸಿದ್ಲು. ಆದರೆ ಆ ರಾತ್ರಿ ಪ್ರೀತಿ ಸ್ವಪ್ನದ ನಡುವೆ ಏಳುವಷ್ಟರಲ್ಲಿ ಅವಳ ಹಾಸಿಗೆಯ ಪಕ್ಕದಲ್ಲಿ ಕಪ್ಪು ನೆರಳು ಒಂದು ನಿಂತಿತ್ತು. ತಕ್ಷಣ ಬೆಳಕು ಹಚ್ಚಿದಾಗ ಯಾರೂ ಇರಲಿಲ್ಲ. ಎಲ್ಲರೂ ನಿದ್ದೆಯಲ್ಲಿದ್ದಾಗ ಅವನು ಲ್ಯಾಟಿನ್ ಹಿಡಿದು ಮೇಲ್ಮಹಡಿಗೆ ಹೋದ. ಅಲ್ಲಿ ಬಾಗಿಲು ಮುಚ್ಚಿದ್ದ ಹಳೆಯ ಕೊಠಡಿ ಕಂಡಿತು. ಬಾಗಿಲು ತಳ್ಳಿದಾಗ ಭಾರೀ ಚಳಿಗಾಲಿ ಬಂತು. ಒಳಗೆ ಹೋದಾಗ ಗೋಡೆಯ ಮೇಲೆ ಬರೆದಿತ್ತು: ಈ ಮನೆಯಲ್ಲಿ ಬದುಕುವವನು ನಮ್ಮನ್ನು ನೋಡದೆ ಇರಲಾರ ಅಂತ. ಅವನ ದೇಹ ಕಂಗಾಲಾಯಿತು. ತಕ್ಷಣ ಹಿಂದಿರುಗಲು ಪ್ರಯತ್ನಿಸಿದಾಗ ಬಾಗಿಲು ಸ್ವತಃ ಮುಚ್ಚಿಕೊಂಡಿತು. ಕೊಠಡಿಯ ಮೂಲೆಯಲ್ಲಿ ಹಳೆಯ ಕನ್ನಡಿಯೊಂದು ಇತ್ತು. ಕನ್ನಡಿಯೊಳಗೆ ಅವನು ತನ್ನ ಪ್ರತಿಬಿಂಬವನ್ನು ನೋಡಿದ. ಆದರೆ ಅದು ನಗುತ್ತಿತ್ತು. ಅವನಿಗಿಂತ ಬೇರೆ ಪ್ರತಿಬಿಂಬ ಮಾತನಾಡಿತು: ಈ ಮನೆಯಲ್ಲಿ ಬದುಕಲು ಬಂದು ನಮ್ಮ ಕಣ್ಣಿನೊಳಗೆ ಸಿಲುಕಿದ್ದೀಯಾ, ಈಗ ನೀನು ಹೊರಗೆ ಹೋಗಲಾರೆ ಅಂತ ಅರವಿಂದ್ ಕೂಗಿ ಬಾಗಿಲು ತಟ್ಟಿದ. ಕೆಳಗೆ ಮಗಳು ಎದ್ದುಕೊಂಡು ಅಳುತ್ತಾ ಹೇಳಿತು: ಅಪ್ಪ ಕನ್ನಡಿಯೊಳಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಪ್ರೀತಿ ಧೈರ್ಯ ಮಾಡಿ ಮೇಲ್ಮಹಡಿಗೆ ಓಡಿ ಹೋದ್ಲು. ಅವಳು ಬಾಗಿಲು ತೆರೆಯುತ್ತಿದ್ದಂತೆ ಕನ್ನಡಿಯೊಳಗೆ ಅರವಿಂದ್ನ ಕೈ ಚಾಚುತ್ತಿರುವುದು ಕಂಡಿತು. ಅವಳು ಹತ್ತಿರ ಹೋಗುವಷ್ಟರಲ್ಲಿ ಅವನ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿ ಬಿಟ್ಟವು. ಪ್ರತಿಬಿಂಬವು ನಗುತ್ತಾ ಅವನನ್ನು ಒಳಗೆಳೆದುಕೊಂಡಿತು. ಕನ್ನಡಿಯ ಗಾಜು ಚೂರು ಚೂರು ಆಗಿದ್ರೂ ಕೂಡ ಅವನ ದೇಹ ಎಲ್ಲಿಯೂ ಕಾಣಿಸಲಿಲ್ಲ. ಮರುದಿನ ಮನೆಯ ಮಾಲೀಕರು ಬಂದಾಗ ಶಾಂತವಾಗಿ ಹೇಳಿದರು: ನಿಮ್ಮ ಅರವಿಂದ್ ಈಗ ನಮ್ಮ ಮನೆಯೊಳಗಿನವನು. ಇಲ್ಲಿ ಬಂದ ಎಲ್ರಿಗೂ ಇದೇ ಸಂಭವಿಸುತ್ತೆ ಅಂತ. ಪ್ರೀತಿ ಮತ್ತು ಅನುಷ್ಕಾ ಅಳುತ್ತಾ ಅಳುತ್ತಾ ಆ ಮನೆಯಿಂದ ಓಡಿ ಅವರು ಹತ್ತಿರದ ಊರಿಗೆ ಬಂದಾಗಲೂ ಪ್ರತಿಯೊಂದು ಕಿಟಕಿಯಲ್ಲಿ 2 ಕಣ್ಣುಗಳು ಅವರನ್ನು ಹಿಂಬಾಲಿಸುತ್ತಿದ್ದವು. ಇಂದಿಗೂ ಆ ಮನೆಯಲ್ಲಿ ಹೊಸ ಬಾಡಿಗೆದಾರರು ಬರುತ್ತಾರೆ. ಆದರೆ ಪ್ರತಿಯೊಂದು ರಾತ್ರಿ ಯಾರೋ ಕಣ್ಣಿನಿಂದ ನೋಡುತ್ತಿರುವ ಭಾವನೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ.